ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ 30ನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ. ನಿಮ್ಮ ಮನೆಗೆ ಬೇಕಾಗುವ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ದಸರಾ ದೀಪಾವಳಿ ಪ್ರಯುಕ್ತ 5,000 ಮೇಲ್ಪಟ್ಟ ಖರೀದಿಗೆ 1 ಲಕ್ಕಿ ಡ್ರಾ ಕೂಪನ್, 150 ಬಹುಮಾನ ಗೆಲ್ಲುವ ಅವಕಾಶ. ಲಕ್ಕಿ ಡ್ರಾನಲ್ಲಿ ಎಲ್ಇಡಿ ಟಿವಿ, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್, ಐರನ್ ಬಾಕ್ಸ್, ಕೆಟಲ್, ಗ್ಯಾಸ್ ಸ್ಟವ್, ತವಾ, ವಾಲ್ ಕ್ಲಾಕ್ ಡೆಲ್ಲಿ. 20,000 ಮೇಲ್ಪಟ್ಟು ಖರೀದಿಗೆ 9,250 ಎಂಆರ್ಪಿಯ ವಿಐಪಿ ಟ್ರಾಲಿ ಕೇವಲ 1,590ಕ್ಕೆ. ಸುಲಭ ಸಾಲ, ಪ್ರತಿ ಖರೀದಿಗೆ ಖಚಿತ ಬಹುಮಾನ. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ರಾಯಲ್ ಶಾಲೆಯ ಆವರಣದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಮಕ್ಕಳು ತಂದೆ ತಾಯಿ ಮತ್ತು ಗುರುಗಳಿಗೆ ಗೌರವ ಕೊಡುವಂತೆ ಸಂಸ್ಕಾರವನ್ನು ತಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕೆಂದು ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಕರೆ ನೀಡಿದರು. ಅವರು ನಗರದ ಅಂಜನಿ ಬಡಾವಣೆಯಲ್ಲಿರುವ ರಾಯಲ್ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ, ಚಿಂತಾಮಣಿ ಇವರ ಸಹಭಾಗಿತ್ವದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಸ್ಪರ್ಧೆಗಳ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿರುವ ಪ್ರತಿಭೆಯ ಅನಾವರಣಕ್ಕೆ ಸೂಕ್ತ ವೇದಿಕೆ ಸಹ ಆಗಿದೆ ಎಂದು ಅಭಿಪ್ರಾಯಪಟ್ಟ ಅವರು, ಇಂತಹ ಪ್ರತಿಭಾ ಪ್ರದರ್ಶನದಲ್ಲಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತೆ ಸಹ ಕೋರಿದರು. ಇನ್ನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ, ಸರ್ಕಾರಿ ಶಾಲಾ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಕ್ಕಳನ್ನು ಸಿದ್ಧತೆ ಮಾಡಿಕೊಂಡು ಪ್ರತಿಭಾ ಕಾರಂಜಿಗೆ ಸನ್ನದ್ಧಗೊಳಿಸಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಸಾಮೂಹಿಕ ವಿಭಾಗವನ್ನು ಇಲಾಖೆ ಕೈಬಿಟ್ಟಿದ್ದು ಪ್ರತಿಭಾವಂತ ಮಕ್ಕಳಲ್ಲಿ ಬೇಸರ ಮೂಡಿಸಿದೆ. ಸಾಮೂಹಿಕ ವಿಭಾಗವನ್ನು ಮರುಪ್ರಾರಂಭ ಮಾಡಬೇಕೆಂದು ಅಧಿಕಾರಿಗಳನ್ನು ಒತ್ತಾಯ ಮಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿ ಮಾತನಾಡಿ, ಮಕ್ಕಳು ಮೊಬೈಲ್ಗಳನ್ನು ಶಿಕ್ಷಕರು ಕಡಿಮೆ ಮಾಡಬೇಕು. ಮೊಬೈಲ್ನಲ್ಲಿ ಬರ್ತಕ್ಕಂಥ ಸಂದೇಶಗಳಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದನ್ನು ಮಕ್ಕಳಿಗೆ ಮನವರಿಕೆ ಮಾಡಿ ಮೊಬೈಲನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಲು ತಿಳಿಸಬೇಕೆಂದು ಕೋರಿದರು. ಮೊಬೈಲ್ ಬಳಕೆಯಿಂದ ಆಗುವಂತಹ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಬೇಕು. ತೀರ್ಪುಗಾರರು ಯಾವುದೇ ಶಾಲೆ ಮತ್ತು ಮಕ್ಕಳ ಪರವಾಗದೆ ನಿಷ್ಪಕ್ಷದಿಂದ ತೀರ್ಪು ನೀಡಿ ಪ್ರತಿಭಾವಂತರನ್ನು ಆಯ್ಕೆ ಮಾಡಬೇಕೆಂದು ತೀರ್ಪುಗಾರರಿಗೆ ಸಹ ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ರಮಣಪ್ಪ ಮಹಾಭಾರತದಲ್ಲಿ ಬರುವ ದುರ್ಯೋಧನನ ಡೈಲಾಗ್ ಹೇಳಿ ಮಕ್ಕಳನ್ನು ರಂಜಿಸಿದರು. ಕಿಶೋರ ಶಾಲೆಯ ಬಾಲರಾಮ್, ಸಂತೆಕಲ್ಲಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ವೆಂಕಟರಮಣ ಸ್ವಾಮಿ ಛದ್ಮವೇಶ ನೋಡುಗರ ಗಮನ ಸೆಳೆಯಿತು. ಕೈವಾರ ಕೆಪಿ ಶಾಲೆ ಮಕ್ಕಳ ಜಾನಪದ ನೃತ್ಯ, ಆದರ್ಶ ಶಾಲೆ ಮಕ್ಕಳ ಲಂಬಾಣಿ ನೃತ್ಯ ಗಮನ ಸೆಳೆದವು. ಇನ್ನು ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ರಾಣಿಯಮ್ಮ, ರಾಯಲ್ ಶಾಲೆಯ ಕಾರ್ಯದರ್ಶಿ ಪ್ರೇಮಲತಾ, ಕ್ಷೇತ್ರ ಸಮನ್ವಯಾಧಿಕಾರಿ ಸುರೇಶ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಮಂಜುನಾಥ್, ವಸಂತರೆಡ್ಡಿ, ರಮೇಶ್, ಮಸ್ತಾನ್ವಲ್ಲಿ, ಸಿಒಗಳಾದ ನಾಗರಾಜ್, ನಾಗೇಶ್, ಸಿಆರ್ಪಿಗಳಾದ ಏಜಾಜ್ ಬೇಗ್, ಶ್ರೀಕಾಂತ್, ತೀರ್ಪುಗಾರರಾಗಿ ಈಶ್ವರ್ ಸಿಂಗ್, ಸುರೇಶ್ ನಾಯ್ಕ್, ರಂಗಮ್ಮ, ಲಾವಣ್ಯ, ಶ್ರೀಧರ್ ಹಿರೇಮಠ್ ಭಾಗವಹಿಸಿದ್ದರು. ಪಾಲಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ಖುಷಿಪಟ್ಟರು. ವಿಜೇತರಾದ ವಿದ್ಯಾರ್ಥಿಗಳಿಗೆ ರಾಯಲ್ ಶಾಲೆಯ ಕಾರ್ಯದರ್ಶಿಗಳಾದ ಪ್ರೇಮಲತಾರವರು ಪ್ರಶಸ್ತಿ ಪತ್ರಗಳನ್ನು ಸಹ ವಿತರಣೆ ಮಾಡಿದರು.